ಹೊನ್ನಾವರ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ ಆವರಣದಲ್ಲಿ ಅಂತಾರಾಷ್ಟ್ರೀಯ ಛಾಯಾಚಿತ್ರ ದಿನಾಚರಣೆಯ ಅಂಗವಾಗಿ ನ್ಯೂ ಇಂಗ್ಲಿಷ್ ಸ್ಕೂಲ್ ಇಕೋ ಕ್ಲಬ್ ವತಿಯಿಂದ ಛಾಯಾಚಿತ್ರ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಖ್ಯಾತ ಸ್ತ್ರೀರೋಗ ತಜ್ಞೆ ಸುವಿಧಾ ನರ್ಸಿಂಗ್ ಹೋಮ್ನ ಡಾಕ್ಟರ್ ಸುನಯನಾ ರಾವ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮನಸ್ಸಿಗೆ ಮುದ ನೀಡುವ ಫೋಟೋ ಕ್ಲಿಕ್ ಮಾಡುವುದು ಒಂದು ಕಲೆಯಾಗಿದ್ದು, ಇಂತಹ ಕಲೆಗಳಲ್ಲಿ ಕ್ಯಾಮರಾಮನ್ ಪರಿಶ್ರಮ ಅಡಗಿರಲಿದೆ ಎಂದು ಹೇಳಿದರು. ಭವಾನಿ ಸರ್ ಇದ್ದಾರೆ, ಅವರು ನಿಮಗೆ ಯಾವುದೂ ತರ ಫೋಟೋಗ್ರಫಿ ಬಗ್ಗೆ ಏನು ಮಾಹಿತಿ ಬೇಕಾದ್ರೆ ಅವರು ಕೊಡ್ತಾರೆ. ನನಗೂ ಈಗ ಸುಮಾರು 34 ವರ್ಷದಿಂದ ಅವರದ್ದು ಕಲೆ ನೋಡ್ತಾ ಇದ್ದೇನೆ. ಎಷ್ಟು ಚಂದ ಫೋಟೋಗ್ರಫಿ ಮಾಡ್ತಾರೆ ಎಲ್ಲ ನೋಡ್ತಾ ಇದ್ದೇನೆ. ನಾನು ಒಂದು 10-12 ವರ್ಷದಿಂದ ಫೋಟೋಗ್ರಫಿದಲ್ಲಿ ಇಂಟ್ರೆಸ್ಟ್ ತಗೊಂಡು ಸ್ವಲ್ಪ ಆನ್ಲೈನ್ ಓದಿ ಬೇರೆ ಬೇರೆ ಫೋಟೋಗ್ರಫಿ ಗ್ರೂಪ್ಸಲ್ಲಿ ಜಾಯಿನ್ ಆಗಿ ಅದು ಒಂದು ಕಲೆ ಸ್ವಲ್ಪ ಅದರ ಬಗ್ಗೆ ಜ್ಞಾನ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ನನಗೆ ಅದು ಹಾಬಿ ಅಂದರೆ ಒಂದು ಹವ್ಯಾಸ ಆಗ್ತದೆ. ಬಟ್ ಫೋಟೋಗ್ರಫಿ ಒಬ್ಬೊಬ್ಬರಿಗೆ ವೃತ್ತಿನೇ ಇರ್ತದೆ. ಅದರಲ್ಲಿ ಬೇರೆ ಬೇರೆ ಟೈಪ್ಸ್ ಆಫ್ ಫೋಟೋಗ್ರಫಿ ಇದೆ. ಛಾಯಾಚಿತ್ರಗಳಲ್ಲಿ ಟೈಪ್ಸ್ದಲ್ಲಿ ಬರ್ಡ್ಸ್ ಬಗ್ಗೆ, ಪಕ್ಷಿಗಳು ಮತ್ತು ಹೂವಿನ ಬಗ್ಗೆ ಫೋಟೋಗ್ರಫಿ, ಅಥವಾ ಲ್ಯಾಂಡ್ಸ್ಕೇಪ್ಸ್, ಬೇರೆ ಬೇರೆ ದೃಶ್ಯಗಳು, ಸುಂದರವಾದ ದೃಶ್ಯಗಳು, ಪೋರ್ಟ್ರೇಟ್ಸ್ ಅಂದರೆ ಜನರದ್ದು ಫೋಟೋ, ಮತ್ತು ಐತಿಹಾಸಿಕ ಸ್ಮಾರಕಗಳು, ದೊಡ್ಡ ದೊಡ್ಡ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಬಗ್ಗೆ. ಮತ್ತು ಈಗಿನ ಕಾಲದಲ್ಲಿ ಮ್ಯಾಕ್ರೋ ಫೋಟೋಗ್ರಫಿ ಅಂತ ಬಂದಿದೆ. ಅದು ಚಿಕ್ಕ ಚಿಕ್ಕದು ಇನ್ಸೆಕ್ಟ್ಸು ಅಂದರೆ ಜೀವಜಂತುಗಳು, ಅದರದ್ದು ಸಹ ಮ್ಯಾಗ್ನಿಫೈ ಮಾಡಿ ಫೋಟೋ ತೆಗಿತಾರೆ. ಜಿಲ್ಲೆಯ ವಿವಿಧ ಪೌರಾಣಿಕ ಸ್ಥಳಗಳು, ಜಾತ್ರೆ ಸೇರಿದ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳ ಸಮಯದಲ್ಲಿ ನಿವೃತ್ತ ಶಿಕ್ಷಕರಾದ ಜಿಜೆ ನಾಯ್ಕ್ ತೆಗೆದ ಫೋಟೋ ಪ್ರದರ್ಶನ ಕಾರ್ಯಕ್ರಮ ಜರುಗಿತು. ನ್ಯೂ ಎಜುಕೇಷನ್ ಸೊಸೈಟಿ ಅಧ್ಯಕ್ಷರಾದ ರಘುನಾಥ್ ಪೈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಮ್ಮ ಸಂಸ್ಥೆಯಲ್ಲಿ ಪ್ರತಿ ಬಾರಿಯಂತೆ ಈ ಬಾರಿಯೂ ಛಾಯಾಚಿತ್ರ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ. ಇಂತಹ ಕಾರ್ಯಕ್ರಮದ ಆಯೋಜನೆಯ ಮೂಲಕ ಆ ಕಲೆಯ ಕುರಿತಾದ ಮಾಹಿತಿಯ ಜೊತೆಗೆ ಅಪರೂಪದ ಸನ್ನಿವೇಶದ ಚಿತ್ರವನ್ನು ವೀಕ್ಷಿಸಬಹುದಾಗಿದೆ ಎಂದು ಹೇಳಿದರು. ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಇವತ್ತಿನ ಈ ಛಾಯಾಚಿತ್ರದ ಪ್ರದರ್ಶನ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ, ಮೇಡಮ್ ಅವರು ಹೇಳಿದಂತೆ ಅವರಿಗೆ ಅದರಲ್ಲಿ ಆಸಕ್ತಿ ಬೆಳೆಯಲಿ ಅಂತ, ಮತ್ತು ಈ ಛಾಯಾಚಿತ್ರ ಪ್ರದರ್ಶನ ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾ ಅವಕಾಶ ನೀಡಿದ ಎಲ್ಲರಿಗೂ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಶಿಕ್ಷಕರಾದ ಎಕೆ ಭಟ್, ಇಕೋ ಕ್ಲಬ್ ಸಂಚಾಲಕರಾದ ಪುಷ್ಪಾ ಭಂಡಾರ್ಕರ್, ಸಂಘಟಕರಾದ ಬಿಜೆ ನಾಯ್ಕ್, ಶಿಕ್ಷಕರಾದ ರಾಘವೇಂದ್ರ ಹೆಗಡೆ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.